ಎಲ್ಲರಿಗೂ ನಮಸ್ಕಾರ. ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಪ್ರಶ್ನೆ 1. ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಂತಾರಾಷ್ಟ್ರೀಯ ಮೆರಿಟೈಮ್ ಸಂಘಟನೆಯ ಮುಖ್ಯ ಕಚೇರಿ ಎಲ್ಲಿದೆ? ಆಪ್ಷನ್ ಎ ನ್ಯೂಯಾರ್ಕ್, ಆಪ್ಷನ್ ಬಿ ಪ್ಯಾರಿಸ್, ಆಪ್ಷನ್ ಸಿ ಲಂಡನ್, ಆಪ್ಷನ್ ಡಿ ಜಿನೆವಾ. ಸರಿಯಾದ ಉತ್ತರ ಆಪ್ಷನ್ ಸಿ ಲಂಡನ್. ಪ್ರಶ್ನೆ 2. IMO ಯಾವ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಯೊಂದಿಗೆ ನೇರವಾಗಿ ಸಂಬಂಧಿಸಿದೆ? ಆಪ್ಷನ್ ಎ ಕೈಗಾರಿಕೆ ಮತ್ತು ಮೂಲಸೌಕರ್ಯ, ಆಪ್ಷನ್ ಬಿ ಜವಾಬ್ದಾರಿಯುತ ಬಳಕೆ, ಆಪ್ಷನ್ ಸಿ ಪಾಲುದಾರಿಕೆಗಳು, ಆಪ್ಷನ್ ಡಿ ನೀರಿನ ಕೆಳಗಿನ ಜೀವನ. ಸರಿಯಾದ ಉತ್ತರ ಆಪ್ಷನ್ ಡಿ ನೀರಿನ ಕೆಳಗಿನ ಜೀವನ. ಪ್ರಶ್ನೆ 3. ಇತ್ತೀಚೆಗೆ ಸುದ್ದಿಯಲ್ಲಿರುವ ರಾಕ್ಚಮ್ ಚಿಟ್ಕುಲ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಉತ್ತರಾಖಂಡ್, ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ್, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಅರುಣಾಚಲ್ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ್. ಪ್ರಶ್ನೆ 4. ರಾಕ್ಚಮ್ ಚಿಟ್ಕುಲ್ ಅಭಯಾರಣ್ಯದಲ್ಲಿ ಯಾವ ಪಾಸ್ ಇದೆ? ಅದು ಕಿನ್ನೌರ್ ಮತ್ತು ಗಂಗೋತ್ರಿಗಳನ್ನು ಸಂಪರ್ಕಿಸುತ್ತದೆ. ಆಪ್ಷನ್ ಎ ರೋಹತಾಂಗ್ ಪಾಸ್, ಆಪ್ಷನ್ ಬಿ ಲಮ್ಖಂಗಾ ಪಾಸ್, ಆಪ್ಷನ್ ಸಿ ಬರಲಾಚಾವ್, ಆಪ್ಷನ್ ಡಿ ನೀತಿ ಪಾಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಲಮ್ಖಂಗಾ ಪಾಸ್. ಪ್ರಶ್ನೆ 5. ಇತ್ತೀಚೆಗೆ ಸುದ್ದಿಯಲ್ಲಿರುವ ಟುವಾಲು ಎಂಬ ರಾಷ್ಟ್ರ ಯಾವ ಸಂಸ್ಥೆಯ 90ನೇ ಸದಸ್ಯ ರಾಷ್ಟ್ರವಾಗಿದೆ? ಆಪ್ಷನ್ ಎ ಯುನೆಸ್ಕೋ, ಆಪ್ಷನ್ ಬಿ IUCN, ಆಪ್ಷನ್ ಸಿ WHO, ಆಪ್ಷನ್ ಡಿ WTO. ಸರಿಯಾದ ಉತ್ತರ ಆಪ್ಷನ್ ಬಿ IUCN. ಪ್ರಶ್ನೆ 6. ದ್ವೀಪ ರಾಷ್ಟ್ರ ಟುವಾಲು ಎಲ್ಲಿದೆ? ಆಪ್ಷನ್ ಎ ಭಾರತೀಯ ಮಹಾಸಾಗರ, ಆಪ್ಷನ್ ಬಿ ಅಟ್ಲಾಂಟಿಕ್ ಮಹಾಸಾಗರ, ಆಪ್ಷನ್ ಸಿ ಆರ್ಕ್ಟಿಕ್ ಮಹಾಸಾಗರ, ಆಪ್ಷನ್ ಡಿ ಪಶ್ಚಿಮ ಮಧ್ಯ ಪೆಸಿಫಿಕ್ ಮಹಾಸಾಗರ. ಸರಿಯಾದ ಉತ್ತರ ಆಪ್ಷನ್ ಡಿ ಪಶ್ಚಿಮ ಮಧ್ಯ ಪೆಸಿಫಿಕ್ ಮಹಾಸಾಗರ. ಪ್ರಶ್ನೆ 7. ಇತ್ತೀಚೆಗೆ ಸುದ್ದಿಯಲ್ಲಿರುವ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನು ಯಾವ ದೇಶಗಳ ಗುಂಪು ಸ್ಥಾಪಿಸಿದೆ? ಆಪ್ಷನ್ ಎ G20, ಆಪ್ಷನ್ ಬಿ ಆಸಿಯಾನ್, ಆಪ್ಷನ್ ಸಿ ಬ್ರಿಕ್ಸ್, ಆಪ್ಷನ್ ಡಿ ಸಾರ್ಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಿಕ್ಸ್. ಪ್ರಶ್ನೆ 8. NDB ಸ್ಥಾಪನೆ ಯೋಜನೆಯು ಮೊದಲು ಎಲ್ಲಿ ಪ್ರಸ್ತಾಪಿಸಲಾಯಿತು? ಆಪ್ಷನ್ ಎ ಪೋರ್ಟ್ ಲೇಜಾ ಬ್ರಿಕ್ಸ್ ಶೃಂಗಸಭೆ 2014, ಮಾಸ್ಕೋ ಶೃಂಗಸಭೆ 2013, ಬೀಜಿಂಗ್ ಶೃಂಗಸಭೆ 2010, ನವದೆಹಲಿ ಬ್ರಿಕ್ಸ್ ಶೃಂಗಸಭೆ 2012. ಸರಿಯಾದ ಉತ್ತರ ಆಪ್ಷನ್ ಡಿ ನವದೆಹಲಿ ಬ್ರಿಕ್ಸ್ ಶೃಂಗಸಭೆ 2012. ಪ್ರಶ್ನೆ 9. ದೀರ್ಘಕಾಲದ ಕ್ಷೀಣಿಸುವ ಕಾಯಿಲೆ CWD ಕೆಲವೊಮ್ಮೆ ಜೋಂಬಿ ಜಿಂಕೆ ಕಾಯಿಲೆ ಎಂದು ಕರೆಯಲಾಗುತ್ತದೆ. ಮುಖ್ಯವಾಗಿ ಯಾವ ಪ್ರಾಣಿಗಳ ಗುಂಪಿನ ಮೇಲೆ ಪರಿಣಾಮ ಬೀರುತ್ತದೆ? ಆಪ್ಷನ್ ಎ ಸಿಂಹ ಮತ್ತು ಹುಲಿ, ಆಪ್ಷನ್ ಬಿ ಆನೆ ಮತ್ತು ಖಡ್ಗಮೃಗ, ಆಪ್ಷನ್ ಸಿ ನಾಯಿಗಳು ಮತ್ತು ಬೆಕ್ಕುಗಳು, ಆಪ್ಷನ್ ಡಿ ಜಿಂಕೆ, ಎಲ್ಕ್, ಮೂಸ್ ಮತ್ತು ರೇನ್ಡಿಯರ್. ಸರಿಯಾದ ಉತ್ತರ ಆಪ್ಷನ್ ಡಿ ಜಿಂಕೆ, ಎಲ್ಕ್, ಮೂಸ್ ಮತ್ತು ರೇನ್ಡಿಯರ್. ಪ್ರಶ್ನೆ 10. ಜಾಂಬಿ ಡಿ ರೋಗವು ಮುಖ್ಯವಾಗಿ ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ? ಆಪ್ಷನ್ ಎ ಶ್ವಾಸಕೋಶ ವ್ಯವಸ್ಥೆ, ಆಪ್ಷನ್ ಬಿ ಕೇಂದ್ರ ನರ ವ್ಯವಸ್ಥೆ, ಆಪ್ಷನ್ ಸಿ ಜೀರ್ಣಕ್ರಿಯೆ ವ್ಯವಸ್ಥೆ, ಆಪ್ಷನ್ ಡಿ ರಕ್ತ ಸಂಚಾರ ವ್ಯವಸ್ಥೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕೇಂದ್ರ ನರ ವ್ಯವಸ್ಥೆ. ಪ್ರಶ್ನೆ 11. ಜಾಂಬಿ ಡಿ ರೋಗಕ್ಕೆ ಅಥವಾ ಕ್ರೋನಿಕ್ ವೇಸ್ಟಿಂಗ್ ಡಿಸೀಸ್ಗೆ ಕಾರಣ ಏನು? ಆಪ್ಷನ್ ಎ ವೈರಸ್, ಆಪ್ಷನ್ ಬಿ ಬ್ಯಾಕ್ಟೀರಿಯಾ, ಆಪ್ಷನ್ ಸಿ ಪ್ರಿಯಾನ್ಸ್, ಆಪ್ಷನ್ ಡಿ ಪರೋಪಜೀವಿಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಿಯಾನ್. ಪ್ರಶ್ನೆ 12. ನಾಫಿತ್ರೋಮೈಸಿನ್ ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಪ್ರತಿಜೀವಕವಾಗಿದ್ದು ಇದು ಯಾವ ಪ್ರಮುಖ ಆರೋಗ್ಯ ಸವಾಲನ್ನು ಎದುರಿಸುವ ಗುರಿಯನ್ನು ಹೊಂದಿದೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಮಲೇರಿಯಾ, ಆಪ್ಷನ್ ಸಿ ಕ್ಷಯರೋಗ, ಆಪ್ಷನ್ ಡಿ ಸೂಕ್ಷ್ಮಾಣು ಪ್ರತಿರೋಧ. ಸರಿಯಾದ ಉತ್ತರ ಆಪ್ಷನ್ ಡಿ ಸೂಕ್ಷ್ಮಾಣು ಪ್ರತಿರೋಧ. ಪ್ರಶ್ನೆ 13. ನಾಫಿತ್ರೋಮೈಸಿನ್ ಅಭಿವೃದ್ಧಿಗೆ ಯಾವ ಸಂಸ್ಥೆ ಬೆಂಬಲ ನೀಡಿದೆ?
ಆಪ್ಷನ್ ಎ BIRAC, ಆಪ್ಷನ್ ಬಿ ICMR, ಆಪ್ಷನ್ ಸಿ CSIR, ಆಪ್ಷನ್ ಡಿ AIIMS. ಸರಿಯಾದ ಉತ್ತರ ಆಪ್ಷನ್ ಎ BIRAC. ಪ್ರಶ್ನೆ 14. ಇತ್ತೀಚೆಗೆ ಸುದ್ದಿಯಲ್ಲಿರುವ ಬಾತೋ ಧರ್ಮವನ್ನು ಯಾವ ಸಮುದಾಯ ಅನುಸರಿಸುತ್ತದೆ? ಆಪ್ಷನ್ ಎ ಸಂತಾಲ್, ಆಪ್ಷನ್ ಬಿ ಬೋಡೋ, ಆಪ್ಷನ್ ಸಿ ಮಿಜೋ, ಆಪ್ಷನ್ ಡಿ ಖಾಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೋಡೋ. ಪ್ರಶ್ನೆ 15. ಬಾತೋ ಧರ್ಮವು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ತ್ರಿಪುರಾ, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಮಣಿಪುರ್. ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ. ಧನ್ಯವಾದಗಳು.